ಗಾಯದ ಮೇಲೆ ಬರೆ ಎಳೆದ ಕಾವೇರಿ ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವಂತೆ ಸಿಡಬ್ಲ್ಯೂಎಂಎ ಈಗ ಆದೇಶವನ್ನ ಕೊಟ್ಬಿಟ್ಟಿದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಕೆಆರ್ಎಸ್ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಳಗ್ಗೆ 10:30 ಕೆಆರ್ಎಸ್ ಜಲಾಶಯದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡೋರು ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಬಳಿ ಬಿಗಿ ಬಂದೋಬಸ್ತ್ ಈಗ ನಿಯೋಜಿಸಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ವಿಜಯ್ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಬಳಿ ಬಿಗಿ ಬಂದೋಬಸ್ತ್ ಈಗ ನಿಯೋಜನೆ ಆಗಿದೆ. ಒಂದು ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಯಾವಾಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋ ಆದೇಶವನ್ನು ಹೊರಡಿಸೋ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ನೀವು ಹರಿಸಲೇಬೇಕು, ಬಿಡಲೇಬೇಕು ಅಂತ ಯಾವಾಗ ಹೇಳ್ತೋ ತತ್ಕ್ಷಣವೇ ಈಗ ಬಿಜೆಪಿ ಸಂಪೂರ್ಣವಾಗಿ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಹೋರಾಟ ಅಂತ. ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದೆ. ಬೆಳಗ್ಗೆ 10:30 ಸುಮಾರಿಗೆ ರಾಜ್ಯದ ಬಿಜೆಪಿ ನಾಯಕರು ಕೆಆರ್ಎಸ್ಗೆ ಹೋಗ್ತಾರೆ. ಕೆಆರ್ಎಸ್ ಬಳಿ ಪ್ರತಿಭಟನೆಯನ್ನು ಮಾಡ್ತಾರೆ. ಕಾರಣ ಏನು? ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು. ಕನ್ನಡ ನಾಡಿನ ಜೀವನದಿ ಕಾವೇರಿ ಮೊಟ್ಟ ಮೊದಲನೇದಾಗಿ ಹಳೆ ಮೈಸೂರು ಭಾಗ ನಮ್ಮವರಿಗೆ ಸೇರಬೇಕು. ಅದು ಆದ ಬಳಿಕ ತಮಿಳುನಾಡಿಗೆ ಹೋಗಬೇಕು. ನಮ್ಮಲ್ಲಿ ಯಥೇಚ್ಛವಾಗಿ ನೀರಿದ್ದರೆ, ನಮಗೆ ನೀರು ಸಿಕ್ಬಿಟ್ರೆ ನಾವೇನಕ್ಕೆ ಮಾಡ್ತೀವಿ ಪ್ರತಿಭಟನೆ? ನಮಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮಳೆ ಸಮರ್ಪಕ ಪ್ರಮಾಣದಲ್ಲಿ ಆಗಿಲ್ಲ, ಎಷ್ಟು ಪ್ರಮಾಣದಲ್ಲಿ ಆಗಬೇಕೋ ಅಷ್ಟಾಗಿಲ್ಲ. ಹೋದ ವರ್ಷ ಮಳೆ ಆಗಿತ್ತು, ಜಲಾಶಯ ತುಂಬಿತ್ತು, ನಾವು ಪ್ರತಿಭಟನೆ ಮಾಡಿದ್ವಾ? ಇಲ್ಲ ಅಲ್ವಾ? ಬಟ್ ಈ ಸರಿ ಮಳೆ ಕೈ ಕೊಟ್ಟಿದೆ, ಮುಂಗಾರು ಕೈ ಕೊಟ್ಟಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇದೇ ಆಡಳಿತದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಇರೋವಂಥ ಸರ್ಕಾರ ಈ ತನಕ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿಲ್ಲ. ರೈತರಿಗೆ ಬೆಳೆದಂಥ ಬೆಳೆ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಈ ರೀತಿ ಇಟ್ಕೊಂಡು ಇನ್ನು ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಬಿಜೆಪಿಯ ನಾಯಕರು ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ ಮುಂಭಾಗ ಈಗಾಗಲೇ ಬಿಗಿಯಾದಂಥ ಬಂದೋಬಸ್ತ್ ನಿಯೋಜನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಂದೀಶ್ ಮಂಡ್ಯ ಜಿಲ್ಲೆಯ ಎಸ್ಪಿ ಆಗಿರುವಂಥ ಡಾಕ್ಟರ್ ಶೋಭಾರಾಣಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಬರೀ ನೋಡೋಣ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇನ್ನು ಕೆಆರ್ಎಸ್ ಬಳಿಯೂ ಕೂಡ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯ ಎಸ್ ಪಿ ಅವರಾದಂತಹ ಡಾಕ್ಟರ್ ಶೋಭಾರಾಣಿ ಅವರು ಇದೀಗ ಭದ್ರತೆಯ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಬಿಜೆಪಿ ಪ್ರತಿಭಟನೆ ಇದೆ, ಯಾವ ರೀತಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ? ಭದ್ರತೆಯಲ್ಲಿ 2 SPs ಇದ್ದಾರೆ, ಒಂದು ಅಡಿಷನಲ್ SPs ಇದ್ದಾರೆ ಮತ್ತು DSP 9 ಜನ, 28 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ PIs ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ಸು 49 ಜನ ಇದ್ದಾರೆ, 46 ಜನ ಇದ್ದಾರೆ. ASS 59 ಜನ ಇದ್ದಾರೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು ಮತ್ತು 10 KSRP ಇದೆ ಮತ್ತು DR 8 ಇದೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು ಸುಮಾರು 1,000 ಜನ ಅಷ್ಟು ಸಿಬ್ಬಂದಿಗಳು, 1,500 ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಕೆಆರ್ಎಸ್ ನಲ್ಲೇ ಸುತ್ತಮುತ್ತ ಇದ್ದಾರೆ. ಪೂರ್ತಿ ಸುತ್ತಮುತ್ತ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಲ್ಲಿ ಎಲ್ಲ ಪ್ರದೇಶ ಏನಾದರೂ ಗುರುತು ಮಾಡಿದ್ರೆ ಮೇಡಮ್, ಅಲ್ಲಿ ಯಾವ ರೀತಿ ಭದ್ರತೆ? ಸೂಕ್ಷ್ಮ ಪ್ರದೇಶನೇ ಡ್ಯಾಮ್, ಕಂಪ್ಲೀಟ್ ಡ್ಯಾಮ್ ಇದೇನೆ ಸೂಕ್ಷ್ಮ ಪ್ರದೇಶ ಅಂತ ಕನ್ಸಿಡರ್ ಆಗುತ್ತೆ. ಎಲ್ಲ ಕಡೆನೂ ಅಗತ್ಯದ ಇರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಪ್ರಿಕಾಷನ್ ಅವರು ಏನಂತ ಹೇಳಿದ್ದಾರೆ ಮೇಡಮ್, ಮುತ್ತಿಗೆ ಅಂತನಾ ಅಥವಾ ಪ್ರತಿಭಟನೆ ಅಂತಾನೆ? ಎಷ್ಟು ಗಂಟೆಗೆ ಪ್ರತಿಭಟನೆ ಹೇಳಿದ್ದಾರೆ? 10 ಗಂಟೆ ನಂತರ ಬರ್ತಾರೆ ಅಂತ ತಿಳಿದು ಬಂದಿದೆ. ಬೇರೆ ಮಂಡ್ಯ ಜಿಲ್ಲೆಯಾದಂತ ಯಾವ ರೀತಿ ಭದ್ರತೆ ಇದೆ? ಎಲ್ಲ ಥ್ರೂಔಟ್ ಮಂಡ್ಯ, ಯಾಕೆಂದರೆ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಎಲ್ಲ ಕಡೆನೂ ಡೈಲಿ ಪ್ರತಿಭಟನೆಗಳು ಡಿಫ್ರೆಂಟ್ ಸರ್ಕಲ್ ಹತ್ರ ಇರುತ್ತೆ, ಕೆಲವೊಂದು DC ಕಚೇರಿ ಮುಂದೆ ಇರುತ್ತೆ. ಆ ಥರ ಅದಕ್ಕೆ ತಕ್ಕನಂತೆ ಡೈಲಿ ಡೇ ಟು ಡೇ ಬೇಸಿಸಲ್ಲಿ ಅವತ್ತು ಹಿಂದಿನ ದಿವಸನೇ ನಾಳೆ ಏನು ಪ್ರತಿಭಟನೆಗಾಗುತ್ತೆ ಅದನ್ನೆಲ್ಲ ಮಾಹಿತಿ ತೆಗೆದು ಅದರ ತಕ್ಕಂತೆ ಸಿದ್ಧತೆಗಳು ಮಾಡ್ಬೋದು. ಮೇಡಮ್, ಇವಾಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ಖ್ಯಾತೆ ಇರುವಂಥದ್ದು, ಇನ್ನು ತಮಿಳು ಕಾಲೋನಿ ಮಂಡ್ಯದಲ್ಲೂ ಕೂಡ ಇರುವಂಥದ್ದು, ಅಲ್ಲಿ ಯಾವ ರೀತಿ ಮುಂಜಾಗ್ರತೆ? ಹಿಂದೆ ಏನೇನು ಇನ್ಸಿಡೆಂಟ್ ಆಗಿದೆ ಹಿಂದೆ ಕಾವೇರಿ ಇಶ್ಯೂಸಲ್ಲಿ, ಯಾವುದ್ಯಾವುದು ಏನೇನು ಬೇಕು ಎಲ್ಲ ಥರನೂ ಅಗತ್ಯ ಸಿದ್ಧತೆಗಳು ಮಾಡ್ಬೋದು. ಇದಿಷ್ಟು ಮಂಡ್ಯ ಎಸ್ ಪಿ ಅವರಾದಂತಹ ಡಾಕ್ಟರ್ ಶೋಭಾರಾಣಿ ಅವರ ಮಾತಾಗಿರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಕೆಆರ್ಎಸ್ ಮತ್ತು ಇಲ್ಲಿ ಸುತ್ತಮುತ್ತದಲ್ಲೇ 1,500
1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ವಿವಿಧ ಕಡೆ ಎಲ್ಲೆಲ್ಲಿ ಪ್ರತಿಭಟನೆ ನಡೆಯುತ್ತೆ ಆಯಾ ಸ್ಥಳಗಳಲ್ಲೂ ಕೂಡ ಭದ್ರತೆಯನ್ನು ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿಗಳನ್ನು ಕೂಡ ನ್ಯೂಸ್ ಫಸ್ಟ್ಗೆ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.